ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಇವತ್ತು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ರೊಟ್ಟಿ ಕೇಳಿದ್ಲು, ರಾಗಿ ರೊಟ್ಟಿ. ಹಾಗಾಗಿ ನನಗೆ ಹೇಗೆ ಬರುತ್ತೆ ಹಾಗೆ ಮಾಡಿದೆ. ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಮಾಡಿದ್ದೆ. ರಾಗಿ ರೊಟ್ಟಿ ನೋಡಿ, ಈ ಥರ ಅನ್ನ ಹಾಕ್ಬಿಟ್ಟು ಕಲಿಸ್ಕೊಂಡು ನಾನು ಮಾಡ್ತಾಯಿರೋದು. ಒಂಚೂರು ಮುರ್ಕೊಳ್ಳಲ್ಲ, ಆರಾಮಾಗಿ ಮಾಡ್ಕೋಬೋದು. ಅಂದರೆ ಹಸಿಟ್ಟು ಕಲಿಸಿದ್ದೀನಿ ಅಷ್ಟೇ, ಅನ್ನ ರುಬ್ಬಾಕ್ಬಿಟ್ಟು ಹಸಿಟ್ಟು ಕಲಿಸಿದ್ದೀನಿ. ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ನೋಡಿ, ಈ ಥರ ತಟ್ಕೊತಾ ಇದ್ದೀನಿ. ಒಂದು ಕೈ ಅಡ್ಡ ಇಟ್ಬಿಟ್ಟು ತಟ್ಟಿದ್ರೆ ನೀಟಾಗಿ ಬರುತ್ತೆ. ನಾನು ಒಂದು ಕೈಲಿ ಮೊಬೈಲ್ ಹಿಡ್ದಿದ್ದೀನಿ ಅಂತ ಹೇಳ್ಬಿಟ್ಟು ಈ ಥರ ತಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಚೆನ್ನಾಗಿರುತ್ತೆ, ಅಪರೂಪ ಮಾಡಿದ್ರೆ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿಯಿಂದ ಒಳ್ಳೆ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ರಾಗಿ ಮುದ್ದೆ ರಾಗಿ ರೊಟ್ಟಿಯಿಂದ. ಹಾಗಾಗಿ ಮಾಡಿದ್ದಷ್ಟೇ. ನೋಡಿ, ಇಲ್ಲಿ ಈ ಥರ ಒಂದು ಕಡೆ ಬೇಯ್ದಾಗ ಇನ್ನೊಂದು ಕಡೆ ಮೇಲೆ ಈ ಥರ ನೀರು ಸವರ್ಕೋಬೇಕು. ಒಂದು ಕಡೆ ಮಾತ್ರ, ಎರಡು ಕಡೆನೂ ಅಲ್ಲ, ಒಂದು ಕಡೆ ಮಾತ್ರ ಆ ಥರ ಸವರಬೇಕು. ನೋಡಿ, ಉಲ್ಟಾ ಮಾಡಿ ಹಾಕಿದ್ದೀನಿ. ಇದೇ ರೊಟ್ಟಿನ ಒಲೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹೇಳ್ಬೇಕಂದ್ರೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೆ. ಅಂದರೆ ಇನ್ನೊಂದು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಈ ಚಟ್ನಿ ಒಂದು ಸೈಡಲ್ಲಿ ಮಾಡ್ತಾಯಿದ್ದೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನೋಡಿ, ಇಲ್ಲಿ ರೊಟ್ಟಿ ಎಲ್ಲ ಆಗಿದೆ. ಅಂದರೆ ಇದು ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡಬೇಕು ಅಂದರೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಲ್ಲ ಗ್ಯಾಸೆಲ್ಲ ಗಲೀಜಾಗುತ್ತೆ, ಆದರೂ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಮಾಡಿದ್ದೀನಿ ನಾನೀಗ. ಫೈನಲ್ ಆಗಿ ರಾಗಿ ರೊಟ್ಟಿ ರೆಡಿಯಾಗಿದೆ. ಮತ್ತು ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ತೀನಿ ನೋಡಿ ಮಾತು. ಇವತ್ತು ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ನಿಜವಾಗ್ಲೂ ತಾಯಿ ಅನ್ನೋದು ಇರಲೇಬೇಕು ಹೆಣ್ಮಕ್ಳಿಗೆ ಮಾತ್ರ. ಏನು ಗೊತ್ತಾ, ನಾನು ಡೈಲಿ ನಮ್ಮ ಅಮ್ಮನ ಜೊತೆ ವ್ಯಾಪಾರಕ್ಕೆ ಹೋಗ್ತಿದ್ದೆ. ನಾನು ಓಡಾಡೋದನ್ನು ನಮ್ಮಮ್ಮ ನೋಡ್ದಲೇ ನಮ್ಮ ಚಿಕ್ಕಮ್ಮನ ಮುಂದೆ ಬೇಜಾರು ಮಾಡ್ಕೊಂಡು ಹೇಳ್ತಾಯಿದ್ರು, ನನ್ನ ಕೈಲಿ ಅವಳು ಕಷ್ಟ ನೋಡೋಕೆ ಆಯ್ತಾ ಇಲ್ಲ. ಪಾಪ ದಿನ ನನ್ನ ಜೊತೆ ಬರ್ತಾಳೆ, ವಾಪಸ್ ಬರ್ತಾಳೆ. ಎಲ್ಲಾದರೂ ಕೆಲ್ಸಕ್ಕೆ ಹೋಗು ಅಂದರೂ ಹೋಯ್ತಾ ಇಲ್ಲ. ಇದು ನೋಡೋಣ, ಇದೇ ಸ್ವಲ್ಪ ದಿನ ಮಾಡ್ತೀನಿ ಅಂತ ಹೇಳ್ತಾಳೆ ಅಂತ ಹೇಳ್ಬಿಟ್ಟು. ಎಷ್ಟೇ ಇರಲಿ, ಅಂದರೆ ಎಲ್ಲರ ಮನೇಲಿ ತಾಯಿ ಮಕ್ಕಳ ಜಗಳ ಇದ್ದಿದ್ದೆ. ಎಷ್ಟೇ ಇದು ಮಾಡಿದ್ರು ನಿಜವಾಗ್ಲೂ ಹೆಣ್ಮಕ್ಳು ಜೀವನ ಕೆಡ್ತು ಅಂದರೆ ತಾಯಿನೇ ನೋಡ್ಕೊಳ್ಳೋದು, ಬೇರೆ ಯಾರೂ ನೋಡ್ಕೊಳ್ಳಲ್ಲ. ಎಷ್ಟೇ ಕೆಟ್ಟವರಾಗಿರಲಿ ತಮ್ಮ ಮಕ್ಕಳನ್ನ ಯಾವತ್ತೂ ಅವರು ಬಿಟ್ಕೊಡಲ್ಲ ಇನ್ನೊಬ್ಬರ ಮುಂದೆ. ಅದಕ್ಕೆ ನಾನಿವತ್ತು ಬರ್ತೀನಿ ಅಂತ ಹೇಳಿದ್ದೆ, ವ್ಯಾಪಾರಕ್ಕೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಬೇಡ, ನೀನು ಮಲ್ಕೋ, ನಾನು ಒಯ್ತೀನಿ ಅಂತ ಹೇಳ್ತೀವಿ. ವ್ಯಾಪಾರ ಇಲ್ಲ ಏನಿಲ್ಲ, ಸುಮ್ಮನೆ ಓಡಾಡ್ತೀಯ ಬರ್ತೀಯ, ನನಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನನ್ನನ್ನು ಬಿಟ್ಬಿಟ್ಟು ಹೋಯ್ತು. ನಾನು ಮನೇಲೇ ಇದ್ದೆ. ಇದು ಹೇಳ್ಬೇಕಾದ್ರೆ ಭಾನುವಾರದ ಬ್ಲಾಗ್ ಇದು. ಇವತ್ತು ಹೇಳ್ಬೇಕಾದ್ರೆ ನಾನು ಅಷ್ಟೊಂದು ಏನು ವೀಡಿಯೋ ಮಾಡೋಕ್ಕಿಲ್ಲ. ಬೆಳಗ್ಗೆ ಸ್ವಲ್ಪ ರಾಗಿ ರೊಟ್ಟಿ ಮಾಡಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು ಇದೇ ವೀಡಿಯೋ ಮಾಡ್ತಾ ಇರೋದು. ಒಂದೊಂದು ಸರಿ ಅನಿಸುತ್ತೆ, ಯಾಕಪ್ಪ ನಮಗೆ ಇಷ್ಟು ಬಡಿಸ್ತಾನ ಅಂತ ಹೇಳ್ಬಿಟ್ಟು. ಇನ್ನು ಕೆಲವ್ರನ್ನ ನೋಡಿದಾಗ ನಮಗಿಂತನೂ ಕಷ್ಟಪಡೋರು ಇದ್ದಾರೆ, ಇಲ್ಲ ನಮಗಿಂತ ತುಂಬ ಕಷ್ಟಪಡೋರು ಇದ್ದಾರೆ. ಬಟ್ ಯಾರೇ ಆಗಿರಲಿ, ಎಂಥ ಕಷ್ಟದಲ್ಲೇ ಇರಲಿ, ಅವರು ಬಡವರೇ ಆಗಿರಲಿ ಶ್ರೀಮಂತರೇ ಆಗಿರಲಿ, ತಾಯಿ ಅನ್ನೋರು ಇರಲೇಬೇಕು. ಹೆಣ್ಮಕ್ಳಿಗೆ ನನ್ನ ಪ್ರಕಾರ ತಾಯಿ ಇರಲೇಬೇಕು. ಇವಾಗ ನಮ್ಮ ಅಮ್ಮ ಇರೋದಕ್ಕೆ ನಮ್ಗೆ ಯಾರು ಏನಾದರೂ ಅನ್ನಲಿ, ನಮ್ಮನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ. ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಹಂಗೆ ಅಪ್ಕೋತಾರೆ. ಆದರೆ ನನ್ನ ಪ್ರಕಾರ ನಿಜವಾಗ್ಲೂ ನಮ್ಮಪ್ಪ ಇಲ್ಲ ನನಗೆ ಹೇಳ್ಬೇಕಂದ್ರೆ, ನಮ್ಮ ಅಮ್ಮನೇ ಇರೋದು. ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ಏನೋ ನಮ್ಮ ಮನೆ ಬರೋ ಚೆನ್ನಾಗಿರಲಿಲ್ಲ, ಏನೋ ಆಯಿತು. ಅಂದರೆ ಎಲ್ಲರಿಗೂ ಅದೊಂದೇ ಹೇಳೋದು ನಾನು, ತಾಯಿ ಇರಬೇಕು ಹೆಣ್ಮಕ್ಳಿಗೆ. ನನಗೆ ಒಂಥರ ಬೇಜಾರಾಯಿತು ಗೊತ್ತಾ. ಒಂದೊಂದು ಸರಿ ನಾನು ನಮ್ಮ ಅಮ್ಮನ ಮೇಲೆ ತುಂಬ ರೇಗ್ತೀನಿ ಹೇಳ್ಬೇಕಂದ್ರೆ, ತುಂಬ ರೇಗ್ತೀನಿ. ತುಂಬ ಕೋಪ ಬಂದುಬಿಡುತ್ತೆ ನನಗೆ. ಈ ಬಿಸಿಲಲ್ಲೆಲ್ಲ ಓಡಾಡ್ತಾ ಇರ್ತೀವಿ ಅಂದರೆ ಒಂದೊಂದು ದಿವಸ ಹೋಟ್ಲುಗಳು ಕೂಡ ಸಿಗೋಲ್ಲ. ಆವಾಗ ಅಂದರೆ ಏನೇನೋ ಮಾತಾಡ್ಬಿಡ್ತೀನಿ ನಾನು ಕೋಪದಲ್ಲಿ. ಆಮೇಲೆ ನಾನೇ ಯೋಚನೆ ಮಾಡ್ತೀನಿ, ಅಯ್ಯೋ ನಾನು ಈ ಥರ ಮಾತಾಡ್ಬಿಟ್ನಲ್ಲ, ಹಿಂಗೆ ಅಂದ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ನಮ್ಮಮ್ಮ ನಮ್ಮ ಚಿಕ್ಕಮ್ಮನ ಹತ್ರ ಹೇಳ್ಕೊಂಡು ಫೋನಲ್ಲಿ ಬೇಜಾರು ಮಾಡ್ಕೋತಾಯಿದ್ರು. ದಿನ ನನ್ನ ಜೊತೆ ಬರ್ತಾಳೆ, ವಾಪಸ್ ಬರ್ತಾಳೆ, ನನಗೆ ಹೊಟ್ಟೆ ಎಲ್ಲ ಉರಿಯುತ್ತೆ ಅವಳು ಓಡಾಡೋದು ನೋಡಿ. ಹೇಳ್ಬೇಕಂದ್ರೆ ನಾನು ಬಿಸಿಲಲ್ಲೆಲ್ಲ ಓಡಾಡಿ ಯಾವತ್ತೂ ಕೆಲಸ ಮಾಡಿದವಳೆ ಅಲ್ಲ. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ. ನೆರಳಲ್ಲಿ ಹೋಗಿ ಬೆಳಗ್ಗೆ ಹೋಗಿ ಸಂಜೆ ಬರ್ತಿದ್ದೆ. ಈ ಥರ ಬಿಸಿಲಲ್ಲೆಲ್ಲ ಓಡಾಡಿ ನನಗೆ ಅಭ್ಯಾಸ ಇಲ್ಲ ಹೇಳ್ಬೇಕಂದ್ರೆ. ಅಷ್ಟು ದೂರ ನಡೆಯೋಕ್ಕೂ ನಾನು ತುಂಬ ಇದು ಮಾಡ್ತಿದ್ದೆ ಒಂದು ಟೈಮಲ್ಲಿ. ಅಂದರೆ ತುಂಬಾ ಕಷ್ಟಪಡ್ತಿದ್ದೆ. ಅಷ್ಟು ದೂರ ನಡೆಯೋಕ್ಕೂ ನಾನು ನಡೆಯಲ್ಲ, ಆಟೋದಲ್ಲಿ ಬರ್ತೀನಿ ಅಂತ ಹೇಳ್ತಿದ್ದೆ. ಇವತ್ತು ನಾವು ಹಿಂಗೆ ಇರೋದು ನೋಡಿ ಯಾರಿಗೆ ಹೊಟ್ಟೆ ಉರಿಯುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಅಮ್ಮನಿಗೆ ಮಾತ್ರ ತುಂಬ ಬೇಜಾರಾಗುತ್ತೆ.
ಅದಕ್ಕೋಸ್ಕರ ಬಿಟ್ಬಿಟ್ಟು ಹೋಗಿದ್ರು ವ್ಯಾಪಾರಕ್ಕೆ ಮನೇಲಿ ಇರು ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ಕೇಕ್ ತೊಗೊಬಂದು ಕೊಟ್ಟಿದ್ದಾರೆ ನೋಡಿ. ಈ ಸಣ್ಣ ಮಕ್ಳಿಗೆ ತೊಗೊಬಂದು ಕೊಡೋಂಗೆ ನಮ್ಮ 3 ಜನಕ್ಕೂ ಕೇಕ್ ತೊಗೊಬಂದು ಕೊಟ್ಟೈತೆ ನಮ್ಮ ಅಮ್ಮ. ಅದಕ್ಕೆ ಮತ್ತೆ ಹೇಳೋದು, ಹೆಣ್ಮಕ್ಳಿಗೆ ತಾಯಿ ಇರಬೇಕು. ತಂದೆ ಬಗ್ಗೆ ನಮಗೆ ಗೊತ್ತಿಲ್ಲ, ಯಾಕಂದರೆ ನಾವು ತಂದೆ ಪ್ರೀತಿ ಅಷ್ಟು ನೋಡೇ ಇಲ್ಲ. ಹೇಳ್ಬೇಕಂದ್ರೆ ನಮಗೆ 1ನೇ ಕ್ಲಾಸಲ್ಲಿ ಇದ್ದಾಗಲೇ ನಮ್ಮ ಅಪ್ಪ ತೀರೋದ್ರು. ಆದರೆ ನಮ್ಮ ಅಪ್ಪನ ಪ್ರೀತಿನೇ ಆಗಲಿ ಅಮ್ಮನ ಪ್ರೀತಿನೇ ಆಗಲಿ ನಾನೆಲ್ಲ ನೋಡಿರೋದು ನಮ್ಮ ಅಮ್ಮನಲ್ಲೇ. ಏನೋ ಕೋಪ ಬಂದಾಗ ಬೈತಾರೆ ಅಷ್ಟೇ, ಅದು ಎಲ್ಲರ ಮನೇಲೂ ಇದ್ದಿದ್ದೆ. ಇದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತು ನನಗೆ, ಹೇಳ್ಕೊಂಡೆ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ, ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಯಾರೇ ಆಗಿರಲಿ, ನಿಮ್ಮ ಅಮ್ಮ ಮೇಲೆ ನೀವು ಅಷ್ಟೇ ಕೋಪ ಮಾಡ್ಕೊಂಡು ಮಾತಾಡಬೇಡಿ. ಒಂದೊಂದು ಸರಿ ಬಂದುಬಿಡೋದು ಕೋಪ, ಏನು ಮಾಡೋಕ್ಕಾಗಲ್ಲ. ನಾನು ಅದಕ್ಕೆ ಅಂದರೆ ನಾನು ಸುಮಾರು ಸರಿ ರೇಗಾಡಿದ್ದೀನಿ, ಅದಕ್ಕೆ ಹೇಳ್ಕೊತಾ ಇರೋದು. ಬೇರೆ ಉದ್ದೇಶ ಇನ್ನೇನು ಇಲ್ಲ ಫ್ರೆಂಡ್ಸ್, ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಮತ್ತು ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಇದು ತುಂಬ ಲಾಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಮಾಡ್ತೀನಿ ಫ್ರೆಂಡ್ಸ್. ಈಗಿರೋ ವ್ಯೂಸ್ಗೆ ನಮಗಿಷ್ಟೇ ಸಾಕು. ಥ್ಯಾಂಕ್ ಯು.